ಲಾಸ್ಟಲ್ಲಿ ಮೆಣಸಿನ್ಕಾಯಿ ಉದಿಸ್ತಾ ಇದ್ದೀನಿ ಟೇಸ್ಟಿಗಂತ. ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದು ಫುಲ್ಲು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಡಬೇಕು. ಬಿಟ್ಟು ತುಪ್ಪದಲ್ಲಿ ಅಥವಾ ಎಣ್ಣೆದ್ರಲ್ಲಿ ಹುರ್ಕೋಬೇಕು. ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ನಾವು ಪನ್ನೀರ್ ನಂದಿನಿ ಪನ್ನೀರ್ ತಂದಿದ್ದು ನಾವು 2 ಪ್ಯಾಕೆಟ್ ತಂದಿದ್ದು. ಮೊನ್ನೆ ಪಲಾವ್ಗೆ ಸ್ವಲ್ಪ ಹಾಫ್ ಹಾಕ್ಕೊಂಡಿದ್ದೆ. ಇವಾಗ 1.5 ಇತ್ತು. ಅದು ಚಪಾತಿ ಪನ್ನೀರ್ ಗ್ರೇವಿ ಮಾಡೋಕ್ಕೆ ಸಣ್ಣಕ್ಕೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೊಂಡು, ಹಾಗೆ ಉಪ್ಪು ಖಾರ ಅರಿಶಿನ ಎಲ್ಲ ಅದಕ್ಕೆ ಸ್ವಲ್ಪ ಮಸಾಲೆ ಹಿಡಿಬೇಕು ಅಂತಂದು ನೆನೆಸಿ ಒಂದು 5 ನಿಮಿಷ ರೆಸ್ಟಲ್ಲೇ ಬಿಟ್ಟಿದ್ವಿ. ಹಾಗೆ ಒಂದು 5 ನಿಮಿಷ ಆದಮೇಲೆ ನಾವು ಇಲ್ಲಿ ತುಪ್ಪದ್ರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ನನ್ನ ಮಗ ತುಂಬ ಒಂಥರ ಪೈಶಿ ಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಫ್ರೈ ಮಾಡಿದ್ನು. ನಾನೇ ಮಾಡ್ತೀನಿ ಮಮ್ಮಿ ಅಂತ ಕೇಳ್ಕೊತಾ ಇದ್ನು. ಸರಿಯಪ್ಪ ನೀನು ಟ್ರೈ ಮಾಡ್ತಾಯಿದ್ದೀನಿ ಮಾಡು ಅಂತಂದೆ. ಆಮೇಲೆ ತಿರುಗಿ ನಾನೆಲ್ಲ ಇಲ್ಲಿ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಗೋಡಂಬಿ ಎಲ್ಲ ಬಿಸಿನೀರಲ್ಲಿ ಸ್ವಲ್ಪ ನೆನೆಸಿಕೊಂಡೆ. ಗಸಗಸೆ, ಗೋಡಂಬಿ ಅದಾದಮೇಲೆ ಫ್ರೈ ಆದಮೇಲೆ ನನ್ನ ಮಗ ಸೈಡಲ್ಲಿ 1-2-3 ಪೀಸ್ ಎತ್ತಿಕೊಂಡು ತಿಂತಾ ಇದ್ದಾನೆ. ಚೆನ್ನಾಗೈತೆ ಮಮ್ಮಿ, ಚೆನ್ನಾಗಿ ಬಂದಿತ್ತೆ ಅಂತ ಹೇಳ್ತಾ ಇದ್ನು. ನೋಡ್ರಿ ಇಲ್ಲಿ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಫ್ರೈ ಮಾಡಿ ಸ್ವಲ್ಪ ರುಬ್ಬಕ್ಕೆ ತಣ್ಣಗೆ ಮಾಡೋಕ್ಕೆ ಸೈಡಿಗೆ ಎತ್ತಿಕ್ಕೊಂಡಿದ್ದೀನಿ. ಹಾಗೆ ಗಸಗಸೆನೂ ತೆಗ್ದು ಗೋಡಂಬಿಯಲ್ಲೂ ಮಿಕ್ಸ್ ಮಾಡ್ಕೊಂಡು ನಾನಿವಾಗ ತಣ್ಣಗಾಗಿರುತ್ತೋ ಮತ್ತು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬ ಸಮಯ ಇದು. ಚೆನ್ನಾಗಿ ನೆಂದಿರಬೇಕು ಗಸಗಸೆ ಬಿಸಿನೀರಲ್ಲೇ. ಗೋಡಂಬಿ ಚೆನ್ನಾಗಿ ನೆಂದಿದ್ದಾದಮೇಲೆ ನುಣ್ಣಗೆ ಸ್ವಲ್ಪ ರುಬ್ಕೋಬೇಕು. ಆವಾಗೆ ನಮಗೆ ಗ್ರೇವಿಗೆ ಚೆನ್ನಾಗಿ ತಿಕ್ನೆಶ್ ಬರುತ್ತೆ, ಗಟ್ಟಿಯಾಗಿ. ನಾನು ತುಂಬ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಬೇಕಾದರೆ ಚೆಕ್ ಮಾಡಿರಿ ಯೂಟ್ಯೂಬಲ್ಲಿ. ಯಾರೂ ಲೈಕ್ ಕೊಡ್ತಾಯಿಲ್ಲ, ಪ್ಲೀಸ್ ಲೈಕ್ ಕೊಡಿ, ಲೈಕ್ ಕೊಟ್ಟು ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿರಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಎತ್ತಿಕೊಂಡೆ. ಆಮೇಲೆ ಇದಕ್ಕೂ ಬಾಣಲಿ ಇಟ್ಕೊಂಡು ತುಪ್ಪ ಹಾಕ್ಕೊಂಡೆ. ಇದಕ್ಕೂ ತುಪ್ಪ ಹಾಕು ಮಮ್ಮಿ ಚೆನ್ನಾಗಿರುತ್ತೆ ಅಂತ ನನ್ನ ಮಗ ಕೇಳ್ಕೊತಾ ಇದ್ದನು. ತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಎಣ್ಣೆ ಹಾಕ್ಕೊಂಡ್ರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಮಾಡೋದು ಇದರಲ್ಲಿ ಐತೆ. ಯಾವುದಾದ್ರೂ ಓಕೆ, ಎಣ್ಣೆ ಆದರೂ ಓಕೆ, ತುಪ್ಪ ಆದರೂ ಓಕೆ, ಬೆಣ್ಣೆ ಆದರೂ ಬಟರ್ ಆದರೂ ಯಾವುದಾದ್ರೂ ಓಕೆ. ನೀವು ಯಾವುದು ಮನೇಲಿ ಎಣ್ಣೆ ಇತ್ತು ಅದರಲ್ಲಿ ಒಗ್ಗರಣೆ ಮಾಡ್ಕೊರಿ. ಹಾಗೆ ನಾನು ಇಲ್ಲಿ ಪಲಾವ್ ಎಲೆ, ಕಲ್ಲು ಹೂ, ಚಕ್ಕೆ ಲವಂಗನೂ ಹಾಕ್ಕೋಬೋದು, ಮೆಂತಿ ಕಸೂರಿ ಮೆಂತಿನೂ ಹಾಕ್ಕೋಬೋದು. ನನ್ನ ಹತ್ರ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ 1-2 ಎಲೆ ಪಲಾವ್ ಎಲೆ, ಕಲ್ಲು ಹೂ ಅಂತ ಬರುತ್ತಲ್ಲ ಅದು ಒಗ್ಗರಣೆಗೆ ಹಾಕ್ಕೊಂಡೆ. ನಾನಿವಾಗ ಟೊಮೊಟೊ ಪ್ಯೂರಿ ಚೆನ್ನಾಗಿ ಪೇಸ್ಟು ತರಿ ಆಗಿದ್ದು ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಬಾಣಲಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ, ಇವಾಗ ಹೆಂಗೂ ಟೊಮೊಟೊ ಎಲ್ಲ ಎಣ್ಣೆಲಿ ಹುರ್ಕೊಂಡಿದ್ದೇ ಇದ್ವಿ, ಹಸಿ ವಾಸನೆ ಏನು ಅಷ್ಟೊಂದು ಇರೋಲ್ಲ. ಆದರೂ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ದೇ ಟೇಸ್ಟ್ ಬೇರೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಕಲಸಾದ್ಮೇಲೆ ನಮಗೆ ಖಾರಕ್ಕೆ ತಕ್ಕಂಗೆ ಖಾರ ಮಿಕ್ಸ್ ಮಾಡ್ಕೋಬೇಕು. ನಾವು ಮಂಗಳೂರು ಖಾರದ ಪುಡಿ ತರಿಸಿದ್ದು, ನಮ್ಮ ಮನೆಯವ್ರ ಫ್ರೆಂಡು ತರಿಸ್ಕೊಟ್ಟಿದ್ದು. ಹಾಗಾಗಿ ಸ್ವಲ್ಪ ಕಲರ್ ಓಕೆ, ಸ್ವಲ್ಪ ಖಾರ ಕಮ್ಮಿ. ಖಾರ ಉತ್ತರ ಕರ್ನಾಟಕದವರಾದರೆ ಖಾರ ಜಾಸ್ತಿ ಬೇಕಲ್ಲ, ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಓಕೆ. ಹಾಗೆ ಇಲ್ಲಿ ಉಪ್ಪು, ಖಾರ, ಅರಿಶಿನ ಹಾಕ್ಕೊಂಡು ಮತ್ತು ಗರಂ ಮಸಾಲ, ಪನ್ನೀರ್ ಮಸಾಲೆನೇ ಸಿಗುತ್ತೆ. ಪನ್ನೀರ್ ಮಸಾಲ ತಂದರೆ ಹಾಕೋರಿ, ತಂದಿಲ್ಲಾಂದರೆ ಧನಿಯಾ ಪುಡಿ, ಗರಂ ಮಸಾಲ ಇಷ್ಟೇ ಸಾಕು. ಬೇರೆ ಎಕ್ಸ್ಟ್ರಾ ಏನು ಮನೆಗೆ ನಾನು ಏನಿತ್ತು ಅದು ಮಾತ್ರ ಹಾಕ್ತೀನಿ. ಅದೇ ಬೇಕು ಇದೇ ಬೇಕು ಅಂತ ಅನ್ಕೊಂಬಲ್ಲ. ಏನಿತ್ತು ಅದರಲ್ಲಿ ಅಡುಗೆ ಮಾಡಬೇಕಂತ ನಂದು ಮನಸ್ಸು, ನಂದು ಇದು ಎತ್ತೀವಿ. ಅದಕ್ಕೆ ಇವಾಗ
ಧನಿಯಾ ಪುಡಿ ನಾನು ಮನೆಯಲ್ಲಿ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದು ಧನಿಯಾ ಪುಡಿ. ಅದು ಮನೇಲೇ ಧನಿಯಾ ಕಾಳು ತಂದಿದ್ವಿ. ನಾನು ಸಡನ್ಸಿ ಹೋಗೋದಪ್ಪ ಟೊಮೊಟೊ ಗೊತ್ತು ಮಾಡಬೇಕಿತ್ತು, ಹಾಗಾಗಿ ಅಂಗಡಿ ಕ್ಲೋಸ್ ಇತ್ತು, ಹಾಗೆ ಧನಿಯಾ ಇತ್ತು, ಅದೇ ಪುಡಿ ಮಾಡ್ಕೊಂಡು ಇದು ಮಾಡಿದೆ. ಲಾಸ್ಟಲ್ಲಿ ಫ್ರೈ ಎಲ್ಲ ಮಿಕ್ಸ್ ಆದಮೇಲೆ, ಮಸಾಲೆ ಮಿಕ್ಸ್ ಆದಮೇಲೆ ನಾನು ಸೈಡಿಗೆ ಸ್ವಲ್ಪ ಹಸಿ ಬಟಾಣಿ ಬೇಯಿಸ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡು ಎತ್ತಿಕೊಂಡಿದ್ದೆ. ಇವಾಗ ಹಸಿದು ಆದರೂ ಸ್ವಲ್ಪ ಬೆಂದಕ್ಕೆ ಸ್ವಲ್ಪ ಅರ್ಧಂಬರ್ಧ ಆಗುತ್ತೆ ಅಂತಂದು ನಾನು ಫುಲ್ಲು ಜರ ಸ್ಮೂತಾಗಿ ಬೆಂದರೆ ಅಗಿಯೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತಂದೆ ಚೆನ್ನಾಗಿ ಉಪ್ಪು ಹಾಕಿ ಬೇಯಿಸ್ಕೊಂಡೆ ನಾನು. ಹಾಗಾಗಿ ಇಲ್ಲಿ ನಿಮಗೆ ತಿಕ್ನೆಸ್ ತಕ್ಕಂಗೆ ನೀರು ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಗಟ್ಟಿ ಬೇಕಾ ಸ್ವಲ್ಪ ಮೀಡಿಯಮ್ ಬೇಕಾ ನೋಡ್ಕೊಂಡು ನೀರು ಹಾಕ್ಕೊಳ್ರಿ, ನೀರು ಕಲಿಸ್ಕೊಡ್ರಿ. ನಾನು ಅದೇ ಜಾರಲ್ಲಿ ಹೆಂಗೂ ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಜಾರಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ತಗೊಂಡು ನಾನೇ ನೀರು ನೋಡ್ಕೊಂಡು ನೀರು ಹಾಕ್ಕೊಂಡೆ. ಚೆನ್ನಾಗಿ ಏನು ಸ್ಮೆಲ್ ಹೊಡಿತಾಯಿತ್ತು ಅಂದ್ರೆ ಹೋಟೆಲ್ ಇನ್ನು ಮುಖಕ್ಕೆ ಅಷ್ಟು ಗಮ್ಮಂತ ಹೊಡಿತಾಯಿತ್ತು. ನಾನು ಒಗ್ಗರಣೆ ಹಾಕ್ತಿದ್ದೆ ಅಷ್ಟು ಅಲ್ಲೇ ಪನ್ನೀರ್ ಸ್ಮೆಲ್ಲು ಕುಡಿತಾ ಇದ್ದೆ, ಆ ಥರ ಸ್ಮೆಲ್ ಬರ್ತಾಯಿತ್ತು. ಸಖತ್ತಾಗಿ ಬಂದಿತ್ತಪ್ಪ. ಈ ಸರ್ತಿರ ನಾವು ಮೊದಲು ಯಾವಾಗಾದರೂ ಮಾಡ್ತಾಯಿರ್ತೀವಿ, ಅದಕ್ಕಿಂತ ಇವಾಗ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನೋಡಿರಿ, ಒಂದು ಕುದಿ ಬಂದಾದಮೇಲೆ ಮತ್ತು ನಾವು ಫ್ರೈ ಮಾಡ್ಕೊಂಡಿದ್ದು ಪನ್ನೀರು ಇದಕ್ಕೆ ಒಂದು ಕುದಿ ಆದಮೇಲೆ ಇದು ಪನ್ನೀರ್ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರ್ ಮಿಕ್ಸ್ ಮಾಡ್ಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಇದ್ದರೆ ಉದುರಿಸ್ಕೋರಿ, ಇಲ್ಲ ಅಂದರೆ ಹಾಗೇನೂ ಬಿಟ್ಕೋಬೋದು. ಕೊತ್ತಂಬರಿ ಇದ್ದರೂ ಉದುರಿಸ್ಕೋಬೋದು. ನನ್ನ ಹತ್ರ ಕೊತ್ತಂಬರಿ ಖಾಲಿಯಾಗಿತ್ತು, ಹಾಗಾಗಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಮೇಲೆ ತಿಕ್ನೆಸ್ ನೋಡ್ಕೊಂಡು ನಾನು ಸುಮ್ಮನೆ ಡೆಕೋರೇಷನ್ಗೆ ಒಂದು ಸ್ಪೈಸಿ ಥರ ಇರಲಿ ಅಂತ ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಂಡೆ. ಇದು ಸ್ವಲ್ಪ ಮುಚ್ಚಿಬಿಟ್ಟಿದ್ದೆ ನಾನು, ಮುಚ್ಚಿಬಿಟ್ಟು ಲಾಸ್ಟಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೇಲೆ ಉದುರಿಸಿದ್ದು. ಇವತ್ತಿಂದು ಪನ್ನೀರ್ ರೆಸಿಪಿ ಹೇಗೆ ಬಂದಿತ್ತ ಖಂಡಿತ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ಥರ ನಾ ಮಾಡೋ ಸ್ಟೈಲಲ್ಲಿ ನೀವು ಮಾಡಿ ತಿನ್ನಿ, ಹೇಗೆ ಬಂದಿತ್ತು ಅಂತಲೂ ಹೇಳಿ. ನೋಡ್ರಿ, ಎಣ್ಣೆ ಮೇಲೆ ತೇಲಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು ಅಂತಲೇ ಅರ್ಥ. ಬನ್ನಿ, ಇವಾಗ ನಾನು ಚಪಾತಿ, ಮಕ್ಕಳಿಗೆ ಟೈಮ್ ಆಗ್ತಾಯಿತ್ತು, ಹಾಗಾಗಿ ಚಪಾತಿ ಉಜ್ಜಿ ಒಂದು ಕಡೆ ತವ ಇಟ್ಕೊಂಡು ಉಜ್ಜಿ ಸುಡ್ತಾ ಇದ್ದೀನಿ. ನನ್ನ ಮಗಳಿಗೆ ಹಾಕಿ ಕೊಟ್ಟೆ. ಮಮ್ಮಿ ಸಖತ್ತಾಗೈತೆ ಮಮ್ಮಿ, ಅವಳು ಖಾರ ಮೊದಲೇ ತಿಂತಿದ್ದಿಲ್ಲ. ಪಲ್ಯ ಗ್ರೇವಿ ಚೆನ್ನಾಗಿ ಬಂದಿತ್ತು, ಖಾರನೂ ಕಮ್ಮಿ ಇತ್ತು, ಹಾಗಾಗಿ ಚೆನ್ನಾಗಿ ಬಂದಿತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ನೋಡ್ರಿ, ಕಲರ್ ಮಾತ್ರ ಅಲ್ಟಿಮೇಟ್ ಬಂದಿತ್ತೆ ಕಲರ್. ಅಷ್ಟು ನಂಗೆ ಕಲರ್ ಮೇನು ಪನ್ನೀರಿಗೆ ಮತ್ತು ಚಿಕನ್ ಮಟನ್ ಕಲರ್ ಬರಬೇಕು ಅಂತ ಲಾಸ್ಟಲ್ಲಿ ಚೀಸ್ ತಂದಿದ್ದಿತ್ತು ಡಿಮಾರ್ಟ್ನಿಂದ. ಮಮ್ಮಿ ಚೀಸ್ ಹಾಕೋಣ ಅಂತ ಇದ್ದೆ. ಸರಿಯಪ್ಪ ಹಾಕು ಅಂತಂದೆ, ಚೀಸ್ ಹಾಕ್ತಾಯಿದ್ದೆ. ನೋಡ್ರಿ, ಲಾಸ್ಟಲ್ಲಿ ತುಂಬ ಚೆನ್ನಾಗಿತ್ತಪ್ಪ, ಸಖತ್ತಾಗಿ. ನಮ್ಮ ಮನೆಯವರು ಇಷ್ಟಪಟ್ಟು ಪನ್ನೀರು, ಮಶ್ರೂಮ್ ಗ್ರೇವಿ ಎಲ್ಲ ಚೆನ್ನಾಗಿ ಗ್ರೇವಿ, ನಾನು ಜಾಸ್ತಿ ಗ್ರೇವಿನೇ ಮಾಡೋದು. ಲಾಸ್ಟಲ್ಲಿ ಮೆಣಸಿನ್ಕಾಯಿ ಗ್ರೇವಿಯಲ್ಲಿ ನೋಡ್ರಿ ಇವಾಗ ಉದುರಿಸ್ತಾ ಇದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಉದುರಿಸ್ಬೇಕಿತ್ತು. ಪನ್ನೀರ್ ರೆಸಿಪಿ ಅಂತಲೂ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸ್ಪೈಸಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನನ್ನ ಮಗ ನೋಡಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿ ನನ್ನ